ಫೈನಲಿ 1.25 ಅವರ್ ಆದಮೇಲೆ ಶ್ವೇತಾ ಮನೆ ಹತ್ರ ಬಂದು ರೀಚ್ ಆದೆ. ಶ್ವೇತಾ ವಾಂಗಿ ಬ್ಯಾಗ್ ಪ್ರಿಪೇರ್ ಮಾಡಿದ್ದಾಳೆ. ನಾಟಿ ಕೋಳಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇವಾಗ 899 ಇರುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಸೇಲ್ಗೆ ಹಾಕ್ಬಿಟ್ಟು 299 399ಗೆ ಸೇಲ್ ಮಾಡ್ತಾರೆ. ಇದು ನನ್ನ ಪಾಯ್ಸನ್. ನಾವಿಬ್ರು ಕೈ ಕಟ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ, ಅದೇ ಬೆಸ್ಟ್. ಬಟ್ ಕಣ್ಣಲ್ಲಿ ನೀರು ಹಾಕೊಂಡೆಲ್ಲ ಅಡುಗೆ ಮಾಡಿದ್ದೀವಿ. ಕಬಾಬ್ ಬಾಯ್ಲ್ ಆಗ್ತಾ ಇದೆ. ಟೇಸ್ಟ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಇಟ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಇವತ್ತು ನಾನು ಶ್ವೇತಾ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ರೆಡಿ ಆದೆ. ಯಾಕಂದರೆ ಶ್ವೇತಾ ಮನೆಗೆ ಹೋಗಬೇಕು ಅಂದರೆ ಇಲ್ಲಿಂದ ಇನ್ನೊಂದು ಊರಿಗೆ ಹೋದ ಹಾಗೆ ಅನಿಸುತ್ತೆ ನನಗಂತೂ. ಆಟೋ ಲೈಕ್ 9 o'clock ಆದರೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪೀಕ್ ಅವರ್ಸಲ್ಲಿ ಶ್ವೇತಾ ಮನೆಗೆ ಹೋಗೋಕ್ಕೆ ಆಲ್ಮೋಸ್ಟ್ 3.5 hours ಆಗುತ್ತೆ ನಮ್ಮ ಮನೆಯಿಂದ. ಸೊ ಬೇಗ ಹೊರಟಿದ್ದೀನಿ. 7ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಆಯಿತು 8 o'clock ಆಗೋಯಿತು. ಆಟೋ ಬುಕ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಶ್ವೇತಾ ಮನೆಗೆ ಹೋಗೋದಕ್ಕೆ ಡಿಸ್ಟೆನ್ಸ್ ತುಂಬ ದೂರ. ನಮ್ಮ ಮಮ್ಮಿ ಗಾಡೀಲಿ ಕಳಿಸಲ್ಲ. ಆ್ಯಂಡ್ ಡೈರೆಕ್ಟ್ ಬಸ್ ಅಟ್ಲೀಸ್ಟ್ ಲೈಕ್ 2 buses ಅಂತಲೂ ಯಾವುದು ಚೇಂಜ್ ಮಾಡೋಕ್ಕೆ ನನಗೆ ಆಪ್ಷನ್ ಇಲ್ಲ ಇಲ್ಲಿ. ಇಲ್ಲಿಂದ ನಾನು ಶ್ವೇತಾ ಮನೆಗೆ ಹೋಗ್ಬೇಕಂದ್ರೆ 3-4 ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಬೆಟರ್ ಆಟೋಲಿ ಹೋಗೋದು. ಬಿಕಾಸ್ 3-4 ಬಸ್ ಚೇಂಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಈ ರೋಡ್ ಆ್ಯಕ್ಚುಲಿ ಒನ್ ವೇ ಇದ್ದೂ ಇಲ್ಲಿ ಜಾಮ್ ಆಗುತ್ತೆ. ಆ್ಯಂಡ್ 1 o'clock ಆದ್ರೂ ಹೀಗೆ ಇರುತ್ತೆ ಟ್ರಾಫಿಕ್ಕು. ಫೈನಲಿ 1.25 ಅವರ್ ಆದಮೇಲೆ ಶ್ವೇತಾ ಮನೆ ಹತ್ರ ಬಂದು ರೀಚ್ ಆದೆ. ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ. ಆ್ಯಂಡ್ ಆಟೋದವರು ಆ್ಯಕ್ಚುಲಿ ಮ್ಯಾಪಲ್ಲಿ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ಬಂದು 9:20 ತೋರಿಸ್ತಾ ಇತ್ತು. ಬಟ್ ಆಟೋದವರು ಶಾರ್ಟ್ಕಟ್ ಅಂತ ಬೇರೆ ರೋಡ್ಗಳಲ್ಲಿ ಹೋಗ್ಕೊಂಡು 9:40 ಆಗಿದೆ ಇವಾಗ ಬಂದು ರೀಚ್ ಆಗೋಷ್ಟರಲ್ಲಿ. ಸ್ಟಿಲ್ ಯು ಗೆಟಿಂಗ್ ರೆಡಿ. ಶ್ವೇತಾ ಮನೆಗೆ ಬಂದಾಯಿತು, ಇಲ್ಲೇ ಇದ್ದಾಳೆ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಇಂಟ್ರೋದಲ್ಲೇ ಎಲ್ಲ ಆಗೋಗಿರುತ್ತೆ. ಓಕೆ, ಆದರೂ ಇಟ್ಟಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ವಾಚ್ ಮಾಡಿ. ಏನೇನು ಮಾಡ್ತೀವೋ ನನಗೂ ಗೊತ್ತಿಲ್ಲ. ಇವತ್ತು ಡೇ ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬ್ಯುಸಿಯಾಗಿರುತ್ತೆ. ಸೊ ನೋಡ್ಬೇಕು. ಆ್ಯಂಡ್ ಡೇ ಕೂಡ ಆ್ಯಕ್ಚುಲಿ 9 o'clockಗೆ ಸ್ಟಾರ್ಟ್ ಆಗಬೇಕಿತ್ತು. ಅಂದರೆ 9 o'clockಯಿಂದ ನಾವು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಇವಾಗ 10 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಚೆ ಹೋಗೋದಿದೆ, ಆಮೇಲೆ ತುಂಬ ವೀಡಿಯೋಸ್ ಮಾಡೋದಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಶ್ವೇತಾ ವಾಂಗಿ ಬ್ಯಾಗ್ ಪ್ರಿಪೇರ್ ಮಾಡಿದ್ದಾಳೆ. ಎಸ್, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀವಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ. ಹೌದೌದು, ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಬ್ರೇಕ್ಫಾಸ್ಟ್? ಫಸ್ಟ್ ಟೈಮ್. ಯೂಶಲಿ ನಾನು ಹೊರಟು ಬರೋಷ್ಟರಲ್ಲೇ 11:30 ಆಗೋಗ್ತಾ ಇತ್ತು. ಸೊ ಲಂಚ್ ಹಂಗೆ ಮಾಡ್ತಾ ಇದ್ದಿದ್ದು. ಸೊ ಈಗ ಬ್ರೇಕ್ಫಾಸ್ಟ್ ಫಸ್ಟ್ ಟೈಮ್. ಎಸ್. ಸೊ ವಾಂಗಿ ಬ್ಯಾಗ್ ತಿಂದಾಯಿತು, ಸೂಪರ್ಬ್ ಆಗಿತ್ತು. ಇವಾಗ ಝೂಡಿಯೋಗೆ ಹೋಗೋದಕ್ಕೆ ಅಂತ ಶ್ವೇತಾ ರೆಡಿ ಆಗಾಯಿತು. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇದೆ, ಮುಗಿಸ್ಕೊಂಡು ಬರೋಣ. ಏನೇನು ತೊಗೊತೀವಿ, ಝೂಡಿಯೋಲಿ ಏನೇನು ನೋಡ್ತೀವಿ, ಹೊಸ ಕಲೆಕ್ಷನ್ ಬಂದಿದೆಯಾ ಇಲ್ವಾ ಎಲ್ಲನೂ ತೋರಿಸ್ತೀವಿ. ಹಾಗೆ ಕುಕಿಂಗ್ ಚಾಲೆಂಜ್ ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಸ್ವಲ್ಪ ಏನೇನೋ ಪರ್ಚೇಸ್ ಮಾಡೋದಿದೆ. ನಾಟಿ ಕೋಳಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಾಟಿ ಕೋಳಿ ಸಿಕ್ಕಿದ್ರೆ ಅದು, ಇಲ್ಲ ಅಂತಂದರೆ ನಾರ್ಮಲ್ ಚಿಕನ್ ತೊಗೊಂಬರ್ತೀವಿ. ಆ್ಯಂಡ್ ಆ ವಿಡಿಯೋ ಇದ್ರಲ್ಲಿ ಬರಲ್ಲ, ಸೆಪ್ರೇಟ್ ವಿಡಿಯೋನೇ ಬರುತ್ತೆ. ಬಟ್ ಏನೇನು ಶಾಪ್ ಮಾಡಿದ್ವಿ ಅದೆಲ್ಲನೂ ತೋರಿಸ್ತೀವಿ. ಸ್ಟೇ ಟ್ಯೂನ್. ಹಾಗೆ ಝೂಡಿಯೋಲಿ ಏನು ಕಲೆಕ್ಷನ್ಸ್ ಇದೆ ಅದನ್ನು ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬರ್ತೀವಿ. ಈಗ ಝೂಡಿಯೋ ಹತ್ರ ಬಂದ್ವಿ. ಆ್ಯಕ್ಚುಲಿ ಇದು ಹೊಸದಾಗಿ ಓಪನ್ ಆಗಿರೋದು, 1 month ಏನೋ ಆಗಿದೆ ಅಷ್ಟೇ. ಕ್ರೌಡ್ ಇಲ್ಲ. ಡ್ರೆಸ್ಸಸ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ. ದೊಡ್ಡದಾಗಿದೆ. ಫುಟ್ವೇಸ್ ಎಲ್ಲ ಚೆನ್ನಾಗಿದೆ. ಫುಟ್ವೇಸ್ ಎಲ್ಲ ತೋರಿಸ್ತೀನಿ. ಎಷ್ಟಿದು ಇದೆಲ್ಲ? 299. ಡ್ರೆಸ್ಸಸ್ ಏನಾದರೂ ಹೊಸದಾಗಿ ಬಂದಿರಬೇಕು. ಸಮ್ಮರಲ್ಲಿ ಬಂದಿರೋ ಕಲೆಕ್ಷನ್ಸ್ ಅಷ್ಟೇ ಅನಿಸುತ್ತಲ್ವ. ಹೌದು,
ಕಲೆಕ್ಷನ್ ಲಾಂಚ್ ಆಗಿಲ್ಲ, ಹೊಸದಾಗಿರೋ ಸ್ಟೋರು. ಸೊ ಹೊಸದಾಗಿರೋದ್ರಿಂದ ಏನಾದರೂ ಹೊಸ ಕಲೆಕ್ಷನ್ಸ್ ಬಂದಿರ್ಬೋದು, ಚೆಕ್ ಮಾಡೋಣ. ಓಕೆ, ಫಸ್ಟ್ ಫ್ಲೋರ್ ಫುಲ್ ವೆಸ್ಟರ್ನ್ ಡ್ರೆಸ್ಸಸ್ ಇದೆ. ಹೊಸದಾಗಿ ಯಾವುದಾದ್ರೂ ಬಂದಿದೆಯಾ? ಹಾಂ, ಸೆಕೆಂಡ್ ಫ್ಲೋರ್ ಮೆನ್ಸ್ ಅನಿಸುತ್ತೆ. ಇದೆಲ್ಲ ಹೊಸದಾ? ಅದೇ ಸಮ್ಮರಲ್ಲಿ ಲಾಂಚ್ ಮಾಡಿರೋದು ಅಷ್ಟೇ ಅವರು. ಅದೇ ಅವ್ರದ್ದು ಸೇಲೆಲ್ಲ ಮುಗಿಸ್ಬಿಟ್ರಲ್ವಾ, ಅದಾದಮೇಲೆ ಲಾಂಚ್ ಆಗಿರೋದಷ್ಟೇ, ಮತ್ತೇನು ಕಲೆಕ್ಷನ್ ಲಾಂಚ್ ಆಗಿಲ್ಲ ಅವ್ರದ್ದು. 899 ಇದು ಇವಾಗ 899 ಇರುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಸೇಲ್ಗೆ ಹಾಕ್ಬಿಟ್ಟು 299 399ಗೆ ಸೇಲ್ ಮಾಡ್ತಾರೆ. ಬೇಜಾರಾಗುತ್ತೆ ಅವಾಗ. ನಮ್ಗೆ ಅದೇ ತಾನೇ ಆಗಿದ್ದು. ಇಟ್ ಟೇಕ್ಸ್ ಇದು ಚೆನ್ನಾಗಿದೆ ಅಲ್ವಾ, ಟ್ರೈ ಮಾಡಬಹುದು. ಡ್ರೆಸ್ ಹೀಗಿದೆ, ಚೆನ್ನಾಗಿದೆ. ಫುಲ್ ಲೆಂತ್ ಅನ್ಸುತ್ತಲ್ಲ, ಡೀಪ್ ನೆಕ್ಲೈನು ಸೇಮ್ ಆ್ಯಂಡ್ ಜಾಸ್ತಿ ಡೀಪ್ ಇರುತ್ತೆ ಇವ್ರದ್ದು. ಹೊಸದಾಗಿ ಆಕ್ಸೆಸರೀಸ್ ಕೂಡ ಬಂದು, ಹೊಸದಾಗಿ ಏನೂ ಬಂದಿಲ್ಲ ಅಲ್ಲ, ಅಂದರೆ ಹೊಸ ಡಿಸೈನ್ಸು ಇದೆಲ್ಲ ಇರಲಿಲ್ಲ. ಬಟ್ ಇದೇನು ಬ್ರೇಸ್ಲೆಟ್ ಹಿಂಗಿದೆ, ಫಿಂಗರ್ ರಿಂಗ್ಸ್ ಇದೆ. ಅದೆಲ್ಲ ಹಳೇದೆ. ಸೊ ಈಗ ಝೂಡಿಯೋ ಮುಗೀತು. ಕಲೆಕ್ಷನ್ ಹೇಗಿತ್ತು, ಹೇಗೆ ಅನಿಸ್ತು ಕಲೆಕ್ಷನು? ಕಲೆಕ್ಷನ್ ಓಕೆ, ಹೊಸ ಕಲೆಕ್ಷನ್ ಇನ್ನೂ ಯಾವುದು ಬಂದಿಲ್ಲ. ಸಮ್ಮರ್ ಕಲೆಕ್ಷನ್ನೇ ಇದೆ. ಕೆಲವೊಂದು ಡ್ರೆಸ್ಸಸ್ ಚೆನ್ನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಇದೆ. ಬಟ್ ಯೂಶ್ವಲಿ ಆ ಝೂಡಿಯೋ ಸ್ಟೈಲ್ ಏನಿದೆ, ಸ್ಕ್ವಯರ್ ನೆಕ್ಕು, ಡೀಪ್ ನೆಕ್ಸು, ಅದೇ ಥರದ್ದೇ ಜಾಸ್ತಿ ಇದ್ದಿದ್ದು. ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಇನ್ನೊಂದು, ನಾನು ಝೂಡಿಯೋದು ಮೊದಲು ಕಂಪೇರ್ ಮಾಡಿದ್ರೆ ಪ್ರೈಸ್ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕಾಂಪಿಟೇಟಿವ್ ಪ್ರೈಸ್ ಇರಬೇಕಿತ್ತು ಅನಿಸ್ತು ನನಗೆ. ಅದೇ ಹೊಸದಾಗಿ ಮಾಡಿರೋದ್ರಿಂದ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಸೇಲ್ಗೆ ಹಾಕಿದ್ರಲ್ವ, ಅದೆಲ್ಲ ಅಷ್ಟೇ ಪ್ರೈಸ್ ಇದ್ದಿದ್ದು, 899 ಏನೋ ಇದ್ದಿದ್ದು. ಮೇ ಬಿ ಹೋಗ್ತಾ ಅಂದರೆ ಝೂಡಿಯೋ ಕಲೆಕ್ಷನ್ ಎಲ್ಲ ಕಡೆ ಸೇಮೇ ಇರುತ್ತೆ. ಅಂದರೆ ಈ ಔಟ್ಲೆಟ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಯಾರಾದರೂ ಇನ್ ಆ್ಯಂಡ್ ಅರೌಂಡ್ ರೈಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಆ ಸರೌಂಡಿಂಗ್ ಏನಾದರೂ ಇದ್ದರೆ ಬಂದು ಚೆಕ್ ಮಾಡ್ಬೋದು. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಸ್ಟಾಫು ಅಷ್ಟೇ ಫ್ರೆಂಡ್ಲಿ ಇದ್ದಾರೆ, ಹೆಲ್ಪ್ಫುಲ್ ಇದ್ದಾರೆ. ಬಿಕಾಸ್ ಹೇಳ್ತಾ ಇದ್ರು, ನಾವು ಸೈಜ್ ಯಾವ್ದು ಬೇಕು ಹೇಳಿ ನಾವು ಕೊಡ್ತೀವಿ. ಯೂಶ್ವಲಿ ಝೂಡಿಯೋಲಿ ಈ ಥರದ್ದು ನಾನು ನೋಡಿಲ್ಲ ಬೇರೆ ಔಟ್ಲೆಟ್ಸಲ್ಲೆಲ್ಲ. ಬಟ್ ಇಲ್ಲಿ ಅವರೇ ಬಂದು ವಾಲಂಟಿಯರಾಗಿ ಕೇಳ್ತಾ ಇದ್ರು ಮಾಡೋದಾ ಅಂತೆಲ್ಲ. ಸ್ಪೆಷಲ್ ಥಿಂಗ್ ಏನಂದರೆ ಕನ್ನಡ ಸಾಂಗ್ಸ್ ಹಾಕಿದ್ದಾರೆ. ಯಾವ ಝೂಡಿಯೋಲ್ಲೂ ಕನ್ನಡ ಸಾಂಗ್ಸ್ ಇರಲಿಲ್ಲ, ಹಾಕ್ತಾ ಇರಲಿಲ್ಲ, ನಾವು ಕೇಳಿಲ್ಲ. ಇಲ್ಲಿ ಕನ್ನಡ ಸಾಂಗ್ಸ್ ಹಾಕಿದ್ರು ಆ್ಯಂಡ್ ಅದ್ರ ಬಗ್ಗೆನೂ ಫೀಡ್ಬ್ಯಾಕ್ ಕೇಳ್ತಾ ಇದ್ರು. ಸೊ ಚೆನ್ನಾಗಿದೆ. ನಾವು ಒಳಗಡೆ ವಿಡಿಯೋ ಮಾಡೋದಕ್ಕಾಗಲಿ, ನಾವು ಡ್ರೆಸ್ಸಸ್ ಟ್ರೈ ಮಾಡಿದ್ವಿ. ಬಟ್ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ, ವಿಡಿಯೋ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಾಂಗ್ಸ್. ಕನ್ನಡ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರು, ಸ್ಟಾಪ್ ಮಾಡಿ ಅಂತೆಲ್ಲ ಹೇಳೋದಕ್ಕಾಗಲಿಲ್ಲ. ಸೊ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ. ಒಂದು ಕೆಲವು ಡ್ರೆಸ್ಸಸ್ ಟ್ರೈ ಮಾಡಿದ್ದೀವಿ, ಅದನ್ನು ಹಾಕ್ತೀವಿ. ಆ್ಯಂಡ್ ಈಗ ನೆಕ್ಸ್ಟು ಏನು, ಕೋಳಿ ಹುಡುಕೊಂಡು ಹೋಗ್ತಾ ಇದ್ದೀವಿ. ನಾಟಿ ಕೋಳಿನಾ? ಓಕೆ, ಹುಡುಕೊಂಡು ಹೋಗುವ. ಸೊ ನಾಟಿ ಕೋಳಿ ಹುಡ್ಕೊಂಡು ಹೋದ್ವಿ, ನಾಟಿ ಕೋಳಿ ಸಿಗಲಿಲ್ಲ. ಸೊ ನಾರ್ಮಲ್ ಚಿಕನ್ ತಗೊಳ್ಳೋದಕ್ಕೆ ಬಂದಿದ್ದೀವಿ. ತೇಳಾಗಿದೆ, ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಹಸಿ ಮೆಣಸಿನ್ಕಾಯಿ ಬೇಕು, ಮತ್ತು ಪಾಯ್ಸನ್ ಗೇಮ್ ಆಡೋದಕ್ಕೆ ಜೆಮ್ಸ್ ಬೇಕು ಅಂತ ಬಂದ್ವಿ. ಶ್ವೇತಾ ತಗೋತಾ ಇದ್ದಾಳೆ. ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಝೂಡಿಯೋಲಿ ಏನೂ ತೊಗೊಳೋದಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಚಿಕನ್ ತೊಗೊಂಡು ಸೂಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಮನೆಗೆ ಬಂದು ಇವಾಗ ಪಾಯ್ಸನ್ ಗೇಮ್ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಏನು ಕುಕಿಂಗ್ ಮಾಡಬೇಕು, ಕುಕಿಂಗ್ ವಿಡಿಯೋ ಮಾಡಬೇಕು. ತುಂಬ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ನಾವು ಫಸ್ಟ್ ಅಂದ್ಕೊಂಡಿದ್ದು 2 ರೆಸಿಪಿ, ಇವಾಗ ಎಷ್ಟು 3 ಎಕ್ಸ್ಟ್ರಾ ಒಂದು ರೆಸಿಪಿ ಆ್ಯಡ್ ಆಗಿದೆ. ಪಾಯ್ಸನ್ ಗೇಮ್ ಆ್ಯಕ್ಚುಲಿ ನಾವು ತುಂಬ ಲೇಟಾಗಿ ಆಡ್ತಾ ಇದ್ದೀವಿ. ಬಟ್ ನಮ್ಗೆ ಆಡಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಆಡ್ತಾ ಇದ್ದೀವಿ. ನಾವು ಡ್ರೈ ಫ್ರೂಟ್ಸಲ್ಲೂ ಟ್ರೈ ಮಾಡ್ಬೋದಿತ್ತಲ್ಲ. ಸರ್, ಇದನ್ನು ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಎಸ್, ಲೆಟ್ಸ್ ಸ್ಟಾರ್ಟ್. ಅದು ಕ್ಲೋಸಾ?
ಇದು ನನ್ನ ಪಾಯ್ಸನ್. ಐ ಕ್ಲೋಸ್. ಆಯ್ತಾ? ಆಯ್ತು. ಜಿಲ್ಸಿ. ಇಲ್ಲ. ಇದು ನನ್ನ ಪಾಯ್ಸನ್. ಇಬ್ರು ಒಂದೇ ಸೆಲೆಕ್ಟ್ ಮಾಡಿರಬಾರ್ದು ಆಮೇಲೆ. ಎಸ್ ಆಯ್ತು. ಸೇಫಾ? ಸೇಫ್. ಸೇಫ್. ಪಾಯ್ಸನ್. ಅದೇ ಅನ್ಕೊಂಡೆ. ಅಯ್ಯೋ ಇದೆಯಲ್ಲ ಅದಕ್ಕೆ ನೋಡ್ಬಿಟ್ಟಿದ್ದೆ. ಐ ಥಾಟ್ ಯು ನಾಟ್ ಚೂಸ್. ನಾನು ಆಕ್ಚುಲಿ ಚೂಸ್ ಮಾಡಬಾರ್ದು ಅನ್ಕೊಂಡೆ. ಎನಿವೇಸ್, ಇನ್ನು ಸೊ ಗೇಮ್ಸ್ ಕೂಡ ಮುಗಿಸ್ಕೊಂಡು ಇವಾಗ ಕುಕಿಂಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿ ಎಷ್ಟು ಒಂದು 80% ಆಗೋಗಿದೆ. ಚಿಕನ್ ಚಾಪ್ಸ್ ರೆಡಿ ಇದೆ, ಕುದೀತಾ ಇದೆ. ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಕಬಾಬ್ ಬಾಯ್ಲ್ ಆಗ್ತಾ ಇದೆ. ಬಟ್ ಟ್ವಿಸ್ಟ್ ಏನಂದ್ರೆ ನಾವಿಬ್ರು ಕೈ ಕಟ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ, ಅದೇ ಟ್ವಿಸ್ಟ್. ಬಟ್ ಕಂಪ್ಲೀಟ್ ಎಲ್ಲ ಇದೇ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ ಅಂತ ಕುಕ್ಕಿಂಗ್ ಮಾತ್ರ ಸಪ್ರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ಹಾಕ್ತಾ ಇದ್ದೀವಿ. ಏನ್ ನಾವು ವ್ಲಾಗ್ ಮಾಡಿದ್ದೀವಿ ಈ ತರ ಕೈ ಕಟ್ಕೊಂಡೆ ಕಂಪ್ಲೀಟ್ ಸ್ಟಾರ್ಟ್ ಇಂದ ಎಂಡ್ ವರ್ಗೂ ಮಾಡಿರೋದು. ಸೊ ಅದು ಇನ್ನೊಂದು ಸಪ್ರೇಟ್ ಬ್ಲಾಗ್ ಬರುತ್ತೆ, ಅದನ್ನು ನೋಡಿ. ತುಂಬಾ ಕಷ್ಟಪಟ್ಟಿದ್ದೀವಿ, ಕಣ್ಣಲ್ಲಿ ನೀರು ಹಾಕೊಂಡೆಲ್ಲ ಅಡುಗೆ ಮಾಡಿದ್ದೀವಿ. ಸೊ ಚೆಕ್ ಮಾಡಿ ಅದನ್ನ. ಮೇನ್ ಏನಂದ್ರೆ ಈ ತರ ಕೈ ಕಟ್ಕೊಂಡು ಮುದ್ದೆ ಮಾಡೋದೇ ಇವಾಗ ಚಾಲೆಂಜ್ ಇರೋದು. ಅದೊಂದಿನ ಪೆಂಡಿಂಗ್ ಇದೆ. ಸೊ ಅದನ್ನ ಮುಗಿಸ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ಬೇಕೆಲ್ಲ ಹೇಗೆ ಬಂದಿದೆ ಅಂತ. ಈಗ ಹೇಗಿದೆ ಅಂತ ತೋರಿಸ್ತೀವಿ. ಈಗ ಇಲ್ಲಿ ಕಬಾಬ್ ಬಾಯ್ಲ್ ಆಗ್ತಾ ಇದೆ, ಬೇಯ್ತಾ ಇದೆ. ಚಿಕನ್ ಚಾಪ್ಸ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ, ಡಿಲಿಷಿಯಸ್ ಆಗಿದೆ. ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿದೆ. ಹೌದು. ಸೊ ಇದು ಬಾಯ್ಲ್ ಆಗ್ತಾ ಇದೆ, ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ. ಎರಡು ಆಯಿತು, ಮುದ್ದೆ ಒಂದು ಪೆಂಡಿಂಗ್. ಸೊ ಮುದ್ದೆ ಹೇಗೆ ಮಾಡಿದ್ವಿ, ಅದು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ವಿ ಅನ್ನೋದನ್ನೆಲ್ಲ ನೀವು ನೆಕ್ಸ್ಟ್ ವಿಡಿಯೋಲಿ ನೋಡಬೇಕು. ಇದು ಒಂದು ಕೈಯಲ್ಲಿ ಮಾಡಿರೋಂಥ ಮುದ್ದೆ ಚೆನ್ನಾಗಿ ಬಂದಿದೆ. ಹಾಂ, ಚಿಕನ್ ಚಾಪ್ಸ್ ಆ್ಯಂಡ್ ಚಿಕನ್ ಕಬಾಬ್ ರೆಡಿ ಆಗಿದೆ. ಈಗ ಟೇಸ್ಟ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ಟೇಸ್ಟ್ ಮಾಡೋದು? ಕಬಾಬಾ? ಓಕೆ. ಆಮೇಲೆ ಮುದ್ದೆ ಟೇಸ್ಟ್ ಮಾಡಿ ರೈಸ್ ಟೇಸ್ಟ್ ಮಾಡಬೇಕು. ಬೆಂದಿದೆಯಾ ಚಿಕನ್? ಕರೆಕ್ಟ್ ಆಗಿದೆ, ಸಖತ್ತಾಗಿದೆ. ಅಷ್ಟೇ ಕಬಾಬ್ ಕರೆಕ್ಟಾಗಿದೆ, ಚೆನ್ನಾಗಿದೆ. ಈಗ ರಾಗಿ ಮುದ್ದೆ. ಫಸ್ಟ್ ಟೇಸ್ಟ್ ಮಾಡಿಬಿಡ್ಲಿ. ಅದೇ ಮೇನ್ ರೆಸಿಪಿ. ಇಬ್ಬರು ಊಟ ಮಾಡಿದ್ದಾಯಿತು. ತುಂಬ ಎಂಜಾಯ್ ಮಾಡ್ತಾ ಊಟ ಮಾಡಿದ್ವಿ. ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಸ್ವಲ್ಪ ಟಯರ್ಡ್ ಆಗಿದ್ವಿ. ಇಲ್ಲಾಂದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಊಟ ಮಾಡ್ತಿದ್ವಿ ಅನಿಸುತ್ತೆ. ಅಂದರೆ ಅದು ಆಚೆನೂ ಹೋದ್ವಲ್ಲ, ಸೊ ಅದರಿಂದ ಸ್ವಲ್ಪ ಮುಖ ಎಲ್ಲ ಟಯರ್ಡ್ ಆಯಿತು. ಕಂಟಿನ್ಯೂ ಬೆಳಿಗ್ಗೆಯಿಂದ ವಿಡಿಯೋಸಲ್ಲೇ ಇದ್ದೀವಿ, ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಆಯಿತು. ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಾ ಊಟ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ವೀಕ್ ಶ್ವೇತಾ ನಮ್ಮ ಮನೆಗೆ ಬರ್ತಿದ್ದಾಳೆ. ಸೊ ಅಲ್ಲಿನೂ ತುಂಬ ಒಳ್ಳೆ ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಅಲ್ಲೂ ಒಂದು ಕುಕ್ಕಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಬ್ಲೈಂಡ್ ಫೋಲ್ಡ್ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಸೂಪರಾಗಿರುತ್ತೆ, ಫನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಆ ವಿಡಿಯೋಸ್ ಎಲ್ಲನೂ ಬರುತ್ತೆ. ಆ್ಯಂಡ್ ಈಗ ನಾನು ಮನೆಗೆ ಹೋಗೋ ಟೈಮ್ ಆಯಿತು, ನಾನು ಹೊರಡ್ತೀನಿ.
ಅದಕ್ಕೂ ಮೊದಲು ಶ್ವೇತನ್ ಕೇಳೋಣ, ಏನು ಅನಿಸ್ತು ಅಡುಗೆ ಮಾಡಿದ್ದು ಊಟ ಮಾಡಿದ್ದು ಒಂದು ಕೈಯಲ್ಲಿ ಅಡುಗೆ ಮಾಡಿದ್ದು ಏನು ಅನಿಸ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಫನ್ ಆಗಿತ್ತು. ಮುದ್ದೆ ಎಲ್ಲ ಸ್ವಲ್ಪ ಡೌಟ್ ಇತ್ತು, ಪ್ರಾಪರ್ ರೌಂಡ್ ಶೇಪ್ ಎಲ್ಲ ಬರುತ್ತೋ ಇಲ್ವೋ ಅಂತ. ಯೂಶಲಿ ಮುದ್ದೆನ ಲೈಕ್ ಇವಾಗ ಕಲಿತಾ ಇರೋದು, ಅದರಲ್ಲಿ 2 ಕೈ ಕಟ್ಕೊಂಡು ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಮುದ್ದೆ ಭಯ ಆಯ್ತದೆ, ಒಂದ್ ಕೈಯಲ್ಲಿ ಮಾಡೋದೊಂದು ಭಯ ಆಯ್ತು, ಚಾಲೆಂಜಿಂಗ್ ಅಂತ. ಬಟ್ ಆಕ್ಚುಲಿ ಈಸಿ ಆಗೋಯ್ತು ಅಲ್ವಾ? ನಾನೇ ಬೇಗ ಆಗಿದ್ದು ಕೂಡ 10-15 ಮಿನಿಟ್ಸ್ ಒಳಗಡೆ ಮುದ್ದೆ ಆಗೋಯ್ತು. ಅಂಡ್ ಲೇಟ್ ಬೇರೆ ಆಗ್ತಾ ಇತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು, ಸುಸ್ತು ಬೇರೆ ಆಗ್ತಾ ಇತ್ತು. ಸದ್ಯ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅನ್ನೋ ತರ ಅನಿಸ್ತಾ ಇತ್ತು. ಬಟ್ ಮುದ್ದೆ ಬೇಗ ಆಯ್ತು. ಬೇರೆ ಎಲ್ಲ ರೆಸಿಪೀಸು ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಪ್ರಾಸೆಸ್ ಎಂಜಾಯ್ ಮಾಡಿದ್ವಿ, ಫುಡ್ ಕೂಡ ಎಂಜಾಯ್ ಮಾಡಿದ್ವಿ. ಇನ್ನು ಸ್ವಲ್ಪ ಟೈರ್ಡ್ ಇರ್ಲಿಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಮಿಸ್ ಮಾಡಿದೆ. ಆ ವಿಡಿಯೋನ ಚೆಕ್ ಮಾಡಿ ಹೆಂಗೆ ಅಡುಗೆ ಮಾಡಿದ್ವಿ ಒಂದು ಕೈಯಲ್ಲಿ ಅಂತ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಇನ್ನು ಟ್ರಾಫಿಕಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗೋಗುತ್ತೆ, 10 ಗಂಟೆ. ಸೊ ಈಗ ಹೊರಡ್ತೀನಿ ನಾನು, 6 o'clock ಆಯಿತು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಅಂಟಿಲ್ ದೆನ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗನ್ನಿಸ್ತು ಈ ವ್ಲಾಗ್. ಆ್ಯಂಡ್ ಈ ಥರ ವ್ಲಾಗ್ಸ್ ಇಷ್ಟ ಆಗುತ್ತಾ ಅದನ್ನು ತಿಳಿಸಿ. ಇಷ್ಟ ಆದರೆ ನೆಕ್ಸ್ಟ್ ಆದಷ್ಟು ಈ ಥರ ಡೈಲಿ ವ್ಲಾಗ್ಸು ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಕೀಪ್ ಸಪೋರ್ಟಿಂಗ್ ಅಸ್. Lots of love. Bye.